ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೇನೆ. ಆಯಿತಾ, ಈ ಬೆಂಗಳೂರು ಸೌತು ಈಗಾಗಲೇ ಇಂಗ್ಲೀಷ್ ಕ್ವಶನ್ ಪೇಪರ್ ಮುಗಿದೋಗಿದೆ. ಬಹಳ ಅಂದರೆ ಬಹಳ ಈಸಿಯಾಗಿ ಬಹಳ ಚೆನ್ನಾಗಿ ಕೊಟ್ಟಿದ್ದರು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥದ್ದು ಬಹಳ ದೊಡ್ಡ ಲೀಸ್ಟ್ ಇದೆ. ಭರಣಿ ಅಂತ ಧನ್ಯವಾದಗಳು, ಸೈಯದ್ ಆಸಿಫ್ ಧನ್ಯವಾದಗಳು, ಕಿನಿತ್ ಧನ್ಯವಾದಗಳು, ಸುಪ್ರಿಯಾ ಅವರಿಗೆ ಧನ್ಯವಾದಗಳು, ಸುಪ್ರಜ್ ಅವರಿಗೂ ಕೂಡ ಧನ್ಯವಾದಗಳು, ವರಲಕ್ಷ್ಮಿ ಧನ್ಯವಾದಗಳು, ಶ್ರೇಯಾ ಧನ್ಯವಾದಗಳು. ಆಯಿತಾ, ಈ ರೀತಿಯಾಗಿ ಬಹಳ ಜನ ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೂ ಏನು ಪಂಚಲಕ್ಷ್ಮಿ ಅಂತ, ಜೊತೆಗೆ ದರ್ಶನ್ ಆ್ಯಂಡ್ ಆನಂದ್ ಧನ್ಯವಾದಗಳು ಕೊಂಡ್ರಪ್ಪ. ದಯವಿಟ್ಟು ಆಯಿತಾ, ವಾಲ್ಪೇಪರ್ ಮೇಲಂತೂ ಇಷ್ಟೊಂದು ಹೆಸರು ಹಾಕ್ಲಿಕ್ಕಾಗಲ್ಲ, ಹಾಗಾಗಿ ಎಲ್ಲರ ಹೆಸರು ಕೂಡ ಹೇಳಿಬಿಟ್ಟಿದ್ದೀನಿ. ಪಾರ್ಟ್ ಎ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಜೂಲಿಯಟ್ ಲುಕ್ಸ್ ಲೈಕ್ ಆ ರಿಚ್ ಜ್ಯುವೆಲ್ ಇನ್ ಎ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ 100% ಆಪ್ಷನ್ ಎ ಆಗಿರುತ್ತೆ. ಇಥೋಪಿಯನ್ಸ್ ಇಯರ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ದಟ್ ಲೆಡ್ ದಿ ಕಿಂಗ್ ಆಫ್ ಮೊನಾಕೋ ಟು ಆಲ್ಟರ್ ದಿ ಡೆತ್ ಸೆಂಟೆನ್ಸ್ ಅಂತ ಇದೆ. ಆಯಿತಾ, ಇದಕ್ಕೆ ಫಸ್ಟ್ ಏನಾಗುತ್ತೆ, ಎ ಮರ್ಡರ್ ವಾಸ್ ಕಮಿಟೆಡ್, ಹೌದಲ್ವಾ. ನಂತರದಲ್ಲಿ ಏನಾಗುತ್ತೆ, ಮೊನಾಕೋ ಹ್ಯಾಡ್ ನೈದರ್ ಎ ಗೆಲಿಟಿನ್ ಆರ್ ಎ ಎಕ್ಸಿಕ್ಯೂಷನರ್, ಕರೆಕ್ಟು. ಸೋಲ್ಜರ್ಸ್ ಆಲ್ಸೋ ರೆಫ್ಯೂಸ್ ಟು ಕಟ್ ಆಫ್ ದಿ ಮ್ಯಾನ್ ಸೆಟ್, ಕರೆಕ್ಟು. ದೇ ಡಿಸೈಡೆಡ್ ಟು ಆಲ್ಟರ್ ದ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಇದು ಕರೆಕ್ಟಾದಂತಹ ಒಂದು ಏನಂದರೆ ಸೀಕ್ವೆನ್ಸ್ ಆಗಿರುತ್ತೆ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಕ್ಕಳೇ. ಬನ್ನಿ ಕ್ವಶನ್ ನಂಬರ್ 3 ನೋಡೋಣ. ದ ಕಿಂಗ್ ಆಫ್ ಮೊನಾಕೋ ಗಾಟ್ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಫ್ರಮ್ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ ಗೇಮಿಂಗ್ ಹೌಸ್, ಆಪ್ಷನ್ ಬಿ. ಆಯಿತಾ, ಮ್ಯಾಜಾ ಫಾಲೋಯಿಂಗ್ ಕಡೆಗೆ ಹೋಗೋದಾದರೆ ಎಷ್ಟು ಈಸಿ ಕೊಟ್ಟಿದ್ದಾರೆ ನೋಡಿ. 2 ಮಾರ್ಕ್ಸ್ ಕೊಡೋದನ್ನು ತಂದು ಇಲ್ಲಿ ಹಾಕಿಬಿಟ್ಟಿದ್ದಾರೆ. ಬೋ ರೆಫರ್ಸ್ ಟು ಪೇರೆಂಟ್ಸ್ ಅಂತ, ಆ್ಯರೋಸ್ ಅಂದರೆ ಮಕ್ಕಳು ಅಂತ, ಆರ್ಚರ್ ಅಂದರೆ ದೇವರು ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 4ಕ್ಕೆ ಹೌದಲ್ವಾ. ಯಾವ್ದು ಹೇಳಿ ನೋಡೋಣ. ಹೇಗೆ 1 ಅಂತ ಇರಬೇಕು. ಎಲ್ಲರೂ ಇದೆ. ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ಮಕ್ಕಳೀಗ, ವಿಚ್ ಆಫ್ ದಿ ಫಾಲೋಯಿಂಗ್ ಎಲ್ಲಿದೆ ಎಸ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಂತ ಇದೆ. ಬನ್ನಿ ನೋಡೋಣ. ದ ಪೀಸ್ ಆಫ್ ದಿ ಫಾರೆಸ್ಟ್ ಹ್ಯಾಸ್ ಹೆಲ್ಪ್ಡ್ ದಿ ಇಂಟೆಲೆಕ್ಚುಯಲ್ ಇವಲ್ಯೂಷನ್ ಆಫ್ ಮ್ಯಾನ್. ಫಾರೆಸ್ಟ್ ಟೀಚರ್ಸ್ ಅಸ್ ಎನಫ್ನೆಸ್, ಕರೆಕ್ಟು. ಫಾರೆಸ್ಟ್ ಟೀಚರ್ಸ್ ಯೂನಿಫೈಯಿಂಗ್ ಪ್ರಿನ್ಸಿಪಲ್ ಆಫ್ ಲೈಫ್ ಇನ್ ಡೈವರ್ಸಿಟಿ, ಕರೆಕ್ಟು. ದಿ ಕಲ್ಚರ್ ಆಫ್ ದಿ ಫಾರೆಸ್ಟ್ ಹ್ಯಾಸ್ ನಾಟ್ ಫ್ಯೂಯಲ್ಡ್ ದಿ ಕಲ್ಚರ್ ಆಫ್ ಇಂಡಿಯನ್ ಸೊಸೈಟಿ ಅಂತ ಇದೆ ಅಲ್ವಾ. ಅದೇ ತಪ್ಪು ಸ್ಟೇಟ್ಮೆಂಟ್ ಕೊಡಲಾಗಿದೆ. ಹಾಗಿದ್ರೆ 5ನೆಯ ಪ್ರಶ್ನೆಗೆ ಸ್ಟೇಟ್ಮೆಂಟ್ ತಪ್ಪು ಕೊಟ್ಟಿದ್ದಾರಲ್ವ, ಅದೇ ಆಗಿರುತ್ತೆ. ಆಯಿತಾ, ನವಧನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ ಡ್ಯಾಶ್ ಅಂತ ಇದೆ. ದೂನ್ ವ್ಯಾಲಿ ಅಂತ ಇದೆ ಅಲ್ವಾ, ಅದು 100% ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. ಬನ್ನಿ. ಮೊನಾಕೋ ಈಸ್ ಡ್ಯಾಶ್ ಟಾಯ್ ಕಿಂಗ್ಡಮ್ ಅಂತ ಇದೆ. ಅಲ್ಲಿ ಕಾನ್ಸೋನೆಂಟ್ ಸೌಂಡ್ ಇದೆ, ಹಾಗಾಗಿ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ದೇರ್ ಡ್ಯಾಶ್ ಆಲ್ಸೋ ಟ್ಯಾಕ್ಸಸ್ ಇನ್ ದ ಕಿಂಗ್ಡಮ್ ಆ್ಯಸ್ ಎಲ್ಸ್ವೇರ್ ಅಂತ ಇದೆ. ದೇರ್ ಆರ್ ARER ಅಂತ ಬರಬೇಕು, ಹೌದಾ. ಇದನ್ನೇ ಭಾಳ ಜನ ಬರ್ತಿರೋದು, ಹಾಗಾಗಿ ಸರಿಯಾದ ಉತ್ತರ ಬಂದು ಅದು ಈಸ್ ಆಗಿರುತ್ತೆ. ದೇರ್ ಈಸ್ ಆಲ್ಸೋ ಟ್ಯಾಕ್ಸಸ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಆಯಿತಾ, ಫಸ್ಟ್ ಆನ್ಸರ್ ಐ ರಿಪೀಟ್, ಎ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಆನ್ಸರ್ ಈಸ್ IS ಈಸ್. ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಇದನ್ನಂತೂ ಯಾರಿಗೆ ಬರಲ್ವೋ ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಪ್ಯಾಸಿವ್ ವರ್ಬ್ಸ್ ಅಂತ. ಅದನ್ನು ಕ್ಲಿಕ್ ಮಾಡಿಕೊಂಡು ಕರೆಕ್ಟಾಗಿ ಕಲೀರಿ. ಕೈ ಆಯಿತಾ ಬರವಣಿಗೆ ಮುಖಾಂತರ ಕಲಿಸಿದ್ದೇನೆ. ಎ ಮರ್ಡರ್ ವಾಸ್ ಕಮಿಟೆಡ್, ದ ಕ್ರಿಮಿನಲ್ ಡ್ಯಾಶ್ ಕೀಪ್ ಅಂತ ಇದೆ. ವರ್ ಕ್ಯಾಪ್ಟ್ ಅಂತ ಬರೆದಿದ್ದೀರಾ, 0 ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮಲ್ಲಿ. ಕ್ರಿಮಿನಲು ಸಿಂಗ್ಯುಲರ್, ಹಾಗಾಗಿ ಸರಿಯಾದ ಉತ್ತರ ವಾಸ್ ಕೆಪ್ಟ್. ಕ್ಲಿಯರ್. ಎಗ್ ಆರ್ ಡ್ಯಾಶ್ ಅಪಾಯಿಂಟ್ ಅಂತ ಇದೆ. ಇದು ಈಸಿ. ನೀವೇ ನನಗೆ ವಿಡಿಯೋ ನೋಡ್ತಾ ಇರುವಾಗ ದಯವಿಟ್ಟು ಕಮೆಂಟ್ ಮುಖಾಂತರ ಇದರ ಉತ್ತರವನ್ನು ತಿಳಿಸಿ. 3ನೇದು ಸ್ವಲ್ಪ ಡಿಫಿಕಲ್ಟು, ಅದನ್ನು ಹೇಳ್ಕೊಡ್ತೀನಿ. ಹಿ ಡ್ಯಾಶ್ ಗಿವ್ ಅಂತ ಇದೆ. ವಾಸ್ ಗಿವನ್ ಅಂತ ಬರೀಬೇಕು, ಗೇವಲ್ಲ, ಗಿವನ್ GIVEN ಅಂತ ಬರೆದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಏನಂತ ಇದೆ, ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಟು ಲುಕ್ ಅಪ್ ಟು, ಲೀವ್ ಆನ್ ಸ್ಟೋನ್, ಏನಿದು ಅನ್ಟರ್ನ್ಡ್, ಪುಟ್ ಅಪ್ ವಿತ್ ಅಂತ ಇದೆ. ಪೇರೆಂಟ್ಸ್ ಡ್ಯಾಶ್ ಟು ಮೇಕ್ ದೇರ್ ಚಿಲ್ಡ್ರನ್ ಸೆಲ್ಫ್ ರಿಲಯಂಟ್, ದೇ ಡ್ಯಾಶ್ ಆಲ್ ಚಾಲೆಂಜಸ್ ಟು ಗಿವ್ ಎ ಬೆಟರ್ ಲೈಫ್ ಟು ದೆಮ್ ಅಂತ ಇದೆ. ಒಂದು ನಾನು ಉತ್ತರ ಹೇಳ್ತೀನಿ, ಒಂದು ನೀವು ಹೇಳಬೇಕು. ಸರಿಯಾದ ಉತ್ತರ ಸೆಕೆಂಡ್ ಆನ್ಸರ್. ಇದರಲ್ಲಿ ಲಿವ್ ಆನ್ ಸ್ಟೋನ್ ಅನ್ಟರ್ಡ್ ಅನ್ನುವಂಥದ್ದು 2ನೇ ಡ್ಯಾಶಿಗೆ ಉತ್ತರ ಆಗಿರುತ್ತೆ. ಫಸ್ಟ್ ಡ್ಯಾಶಿಗೆ ನೀವೇ ಉತ್ತರವನ್ನು ಕಳಿಸಿ. 9 ಕ್ವಶನ್. ಬನ್ನಿ ಈಗ ವಿದ್ಯಾರ್ಥಿಗಳು, ಎಷ್ಟು ಈಸಿಯಾಗಿತ್ತು ನೋಡಿ. ಈಗ ಎಷ್ಟು ಈಸಿ ಅಂದರೆ ಇಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ. ಮೆನ್ಷನ್ ಎನಿ 2 ಕಂಪನೀಸ್ ಯೂಸ್ಡ್ ಇನ್ ದಿ ಏನಿದು ರೋಮಿಯೋ ಟು ಡಿಸ್ಕ್ರೈಬ್ ಜೂಲಿಯಟ್ ಅಂತ ಇದೆ, ಹೌದಲ್ವಾ. 2 ಯಾವುದಾದ್ರೂ 2 ಬರೆದ್ರೆ ಮುಗೀತು. ಯಾವುದು ಬರೀತೀರಾ? ಫಸ್ಟ್ ಒನ್ ಏನಂತ ಬರೀಬೇಕು, ಆ್ಯಸ್ ಎ ರಿಚ್ ಜ್ಯುವೆಲ್, ಎ ಅಂತ ಹಾಕಿ ಬರೀರಿ.
ಬಿ ಅಂತ ಹಾಕಿಬಿಟ್ಟು ತಾವುಗಳು ಆ್ಯಸ್ ಎ ಸ್ನೋವಿ ಡವ್ ಅಂತ ಬರೀರಿ. ಇದು ನಾನು ಹೇಳಿದಂತಹ ಪ್ರಶ್ನೆಗಳೇ ಬಂದಿರುವಂಥದ್ದು ಈ ಒಂದು ಕ್ವಶನ್ ಪೇಪರಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡಿ. ಫ್ರೆಂಚ್ ಗೌರ್ಮೆಂಟು ಡಿಮ್ಯಾಂಡ್ ಮಾಡಿದ ದುಡ್ಡು ಎಷ್ಟು ಅಂತ ಕೇಳಲಾಗಿದೆ. 16,000 ಅಂತ ಬರೀರಿ. ಎ ಅಂತ ಹಾಕಿ, ಬಿ ಅಂತ ಹಾಕಿ, ಇಟಾಲಿಯನ್ ಗೌರ್ಮೆಂಟ್ ಅಂತ ಹಾಕಿಬಿಟ್ಟು ಬಿ ಅಂತ ಹಾಕಿ ಆರೋ ಮಾರ್ಕ್ ಹಾಕಿಬಿಟ್ಟು 12,000 ಫ್ರಾನ್ಸ್ FRANCE ಅಂತ ಬರೀರಿ. ನೆಕ್ಸ್ಟ್ ಹೌ ಮಚ್ ಆಯ್ತಲ್ವಾ. ವಾಟ್ ಆರ್ ದಿ 2 ಪಾಪ್ಯುಲರ್ ಕೋರ್ಸಸ್ ಅಂತ ಇದೆ. ಒಂದು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಒಂದು, ಹೌದಲ್ವಾ, ಹೌದು ಅಲ್ಲೋ, ಇನ್ನೊಂದು ಎಕಾಲಜಿ ಒಂದು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬನ್ನಿ, ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ ಇನ್ ಅಬೌಟ್ 60 ವರ್ಡ್ಸ್ ಅಂತ. ನಾನು ಕೊಟ್ಟಂಥ ಪ್ರಶ್ನೆಗಳು ಬಂದಿದ್ವಾ ನೋಡ್ಬಿಡೋಣ. ಅಕಾರ್ಡಿಂಗ್ ಟು ಪ್ರೊಫೆಟ್ ವಾಟ್ ಆಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ಟುವರ್ಡ್ಸ್ ದಟ್ ಚಿಲ್ಡ್ರನ್ ಅಂತ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ನಿಮಗೆ. ಇದು 15 ದಿನಗಳ ಹಿಂದೆನೇ. ನೆಕ್ಸ್ಟ್ ರೈಟ್ ಎ ಬ್ರೀಫ್ ನೋಟ್ ಆನ್ ನವಧನ್ಯ ಫಾರ್ಮ್ ಅಂತ ಇದೆ. 10 ದಿನಗಳ ಹಿಂದೆ ನಾನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೆ ಸರ್. ನೆಕ್ಸ್ಟ್ ವೈ ಡಿಡ್ ದ ಕ್ರಿಮಿನಲ್ ರೆಫ್ಯೂಸ್ ಟು ರನ್ ಅವೇ ಫ್ರಮ್ ದಿ ಪ್ರಿಸನ್ ಅಂತ ಇದೆ. ಇದು ಕೂಡ ನಾನು 1ನೇ ತಾರೀಕು, ಇದೇ ತಿಂಗಳು 1ನೇ ತಾರೀಕು ನಿಮ್ಮ ನಡೆದಿದ್ದ ಎಕ್ಸಾಮು 11, 12, 13ಕ್ಕೆ ಸೇಮ್ ಕ್ವಶನ್ನು ಸೇಮ್ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ ಸರ್. ಅದು ನಿಮ್ಮ ಪ್ರೀತಿ ಯಾರೆಲ್ಲ ನನ್ನ ವಿಡಿಯೋ ನೋಡಿದಿರೋ ಅವರಂತೂ ಗಿಚ್ಚಿಯಾಗಿ ಬರೆದು ಬಂದಿದ್ದೀರಾ. ನೆಕ್ಸ್ಟು ಯಾವುದಿದು? ಕ್ವಶನ್ ನಂಬರ್ 16, ಕ್ವಶನ್ ನಂಬರ್ 17. ಇದು ಸ್ವಲ್ಪ ಏನಂತೀರ ಸರ್, ಇದು ಹಾಟ್ ಕ್ವಶನಿಗೆ ಬರುವಂಥದ್ದು ಕ್ವಶನ್ ನಂಬರ್ 17. ಆದರೆ ಕ್ವಶನ್ ನಂಬರ್ 16 ಇದೆ ಅಲ್ವಾ. ದಿ ಕ್ರಿಮಿನಲ್ ವಾಸ್ ಅ ವೆರಿ ಲಕ್ಕಿ ಫೆಲೋ ಎನಫ್ ಟು ಹ್ಯಾವ್ ದ ಕಮಿಟ್ ಎ ಮರ್ಡರರ್ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ. ಇದರ ಅರ್ಥವೇನು ಗೊತ್ತಾ? ಆ ಕ್ರಿಮಿನಲು ಭಾಳ ಪುಣ್ಯವಂತ ಕಣ, ಯಾಕಂದರೆ ಅಂತಹ ಒಂದು ಕೊಲೆಯನ್ನು ಅವನು ಆ ಒಂದು ದೇಶದಲ್ಲಿ ಮಾಡಿದ್ದಕ್ಕೆ ಉಳ್ಕೊಂಬಿಟ್ಟ ಅಂತ. ಅದ್ರ ಬಗ್ಗೆ ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ ಬರಿತಾ ಹೋಗಬೇಕಾಗತ್ತೆ. ಬನ್ನಿ ಈಗ ಸ್ವಲ್ಪ ಗ್ರಾಮರ್ ಕಡೆಗೆ ಹೋಗ್ಬಿಡೋಣ. ಮುಗಿಸ್ಬಿಡ್ತೀನಪ್ಪ, ಒಂದು 20 ನಿಮಿಷದ ವಿಡಿಯೋ ಮುಗಿದು ಹೋಗುತ್ತೆ. ರೀರೈಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಸ್ಟೂಡೆಂಟ್ಸ್ ಆರ್ ನಾಟ್ ಅಲೌಡ್ ಟು ಬ್ರಿಂಗ್ ಮೊಬೈಲ್ ಫೋನ್ಸ್ ಟು ದ ಕಾಲೇಜ್ ಅಂತ ಇದೆ. ಕ್ವಶನ್ ಟ್ಯಾಗ್ ಅಂತ ಕೊಟ್ಟಿರೋದು ಸೆಂಟೆನ್ಸ್ ನೆಗೆಟಿವ್ ಇದೆ, ಪಾಸಿಟಿವ್ನಲ್ಲಿ ಆನ್ಸರ್ ಬರಬೇಕು. ಹಾಗಿದ್ರೆ ಆರ್ ದೇ ARER THE ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಿದರೆ ಮುಗದೆ ಹೋಯಿತು. ನೆಕ್ಸ್ಟು ಕ್ವಶನ್ ನಂಬರ್ 2 ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದಮ್ಸೆಲ್ಫ್ ಅಂತ ಇದೆ. ಏನಿದು? ರೈಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಡೂ ಅಲ್ವಾ? ಎಸ್. ಡಸ್ ಫಸ್ಟಿಗೆ ಏನು ಬರೀಬೇಕು ಆನ್ಸರಲ್ಲಿ? DOES, ಡಿ ಕ್ಯಾಪಿಟಲ್. ಡಸ್ ಗಾಡ್ ಹೆಲ್ಪ್ಸ್ ಅಂತ ಬರೀಬಾರ್ದು. ಡಸ್ ಗಾಡ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಫ್ ಅಂತ ಬರೆದು ದೆಮ್ಸೆಲ್ಸ್ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ನೆಕ್ಸ್ಟು ರೆಕ್ಟಿಫೈ ದಿ ಎರರ್ ಇನ್ ದಿ ಸೆಂಟೆನ್ಸ್ ಅಂತ ಇದೆ. ಐ ಆಮ್ ಹ್ಯಾವಿಂಗ್ ಎ ಬ್ಯೂಟಿಫುಲ್ ಪಿಂಕ್ ಡ್ರೆಸ್ ಅಂತ ಇದೆ. ಇದಕ್ಕೆ ಏನು ತಪ್ಪು ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ಐ ಆಮ್ ಹ್ಯಾವಿಂಗ್ ಅಲ್ಲ, ಐ ಹ್ಯಾವ್ ಎ ಅಂತ ಅಷ್ಟೇ. ಐ ಹ್ಯಾವ್ ಎ ಆಯಿತಾ, ಸಿಂಪಲಲ್ಲಿ ಬರೆಯುವಂಥದ್ದು. ಡಿಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂತ ಇದೆ. ಇದರಲ್ಲಿ ಈಗ ಮ್ಯೂಸಿಕ್ ಈಸ್ ಎ ಗಿಫ್ಟ್ ಟು ದಿ ವರ್ಲ್ಡ್ ಅಂತ ಇದೆ. ಇಟ್ ಅಂದರೆ ಏನು ಅಂತ ಕೇಳಲಾಗಿದೆ. ಇಟ್ ಅಂದ್ರೇ ಮ್ಯೂಸಿಕ್ಕು. ದೇ ಅಂದರೆ ಏನು ಅಂತ ಕೇಳಿದರೆ, ದೇ ಅಂದರೆ ಪೀಪಲು, ಜನರು. ಅಲ್ಲೇ ಇದೆ ನೋಡಿ, ತೋರಿಸ್ತೀನಿ ಈಗ ಆಯಿತಾ. ಪೀಪಲ್ ಲವ್ ಇಟ್ ಬಿಕಾಸ್ ದೇ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್. ದೇ ಅಂದರೆ ಯಾರು? ಜನರು. ಹಾಗಿದ್ರೆ ಇಟ್ ಅಂದರೆ ಮ್ಯೂಸಿಕ್ಕು, ದೇ ಅಂದರೆ ಪೀಪಲ್ ಅಂತ. ದೆಮ್ ಅಂದರೆ ಏನು ಅಂತ ಕೇಳಿದರೆ, ದೆಮ್ ಅಂದರೆ ಅವರ ಡಿಫ್ರೆಂಟ್ ಕಲ್ಚರ್ಸ್ ಅಂತ. ಕಲ್ಚರ್ಸ್ ಲಾಸ್ಟ್ ಒಂದು ದೇರ್ ಅಂತ ಇದೆ, ಆವಾಗ ಅಪಾಸ್ಟ್ರಫಿ ಎಸ್ ಪೀಪಲ್ಸ್ ಅಂತ ಬರಬೇಕು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ಹೀಗಿರಲಿ. ನಿಮ್ಮ 40ಕ್ಕೆ ಎಷ್ಟು ಅಂಕಗಳು ಈಗ ನಿಮಗೆ ಟ್ಯಾಲಿ ಆದವು ಅಂತ ಹೇಳಿಬಿಟ್ಟು ತಾವುಗಳು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.